ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಜನಪ್ರತಿನಿಧಿಯಾಗಿ GR ಶಿವಕುಮಾರ್ ಅಂತ ಹೇಳಿ ನನ್ನ ಹೆಸರು. ತುಮಕೂರು ಜಿಲ್ಲೆ ಕೊಬ್ಬರಿ ಮತ್ತು ಅಡಿಕೆಗೆ ಬಹಳ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಅಂತರ್ ರಾಜ್ಯದಲ್ಲೂ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಗುಬ್ಬಿ ಪಟ್ಟಣದಲ್ಲಿ ಈ ಒಂದು ಬೀರೇಶ್ವರ ಬ್ಯಾಂಕ್ ಸುಮಾರು 2 ವರ್ಷಗಳಾಯ್ತು. ಕಾರ್ಯ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಂತ ಸಂದರ್ಭ ಬಂದರೂ ಕೂಡ ನನ್ನ ಬ್ಯಾಂಕು ಅಂತ ಹೇಳಿ ನಾನು ಆ ನಗರದ ಪ್ರತಿನಿಧಿಯಾಗಿ ಆ ಬ್ಯಾಂಕಿಗೆ ನಾನು ಭೇಟಿ ಕೊಟ್ಟು ನಾನು ಗುರುದೇವ್ ಅವ್ರ ಹತ್ರ ಕೂಡ ಒಂದು ಸಂದರ್ಭದಲ್ಲಿ ಮಾತಾಡಿದ್ದೀನಿ. ನಾನು ನಂತರ ಹೇಳೋದೇನು ಅಂದ್ರೆ, ತುಮಕೂರು ಜಿಲ್ಲೆನಲ್ಲಿ ಕೊಬ್ಬರಿ ಮತ್ತು ಅಡಿಕೆ ವಿಶೇಷವಾದ ಬೆಳೆ. ಸುಮಾರು 15ಕ್ಕಿಂತ 20 ಕೋಆಪರೇಟಿವ್ ಬ್ಯಾಂಕ್ಗಳು ನಮ್ಮ ತುಮಕೂರು ಜಿಲ್ಲೆನಲ್ಲಿದೆ. ಸುಮಾರು 79 ರಿಂದ 80 ಕೋಟಿವರೆಗೂ ಕೂಡ ಅಡಿಕೆಯನ್ನು ಫ್ಲೆಡ್ಜ್ ಮಾಡ್ಕೊಂಡು ಹಣ ಕೊಟ್ಟಿದ್ದಾರೆ. ಚೋಳೂರು ಹೋಬಳಿ ಅಂತ ಹೇಳಿದೆ, ಗುಬ್ಬಿ ತಾಲೂಕು ಚೋಳೂರು ಹೋಬಳಿ, ಒಂದು ಹೋಬಳಿಲೇ ಸುಮಾರು 79 ಕೋಟಿ ಹಣನ ಅಡಿಕೆ ಫ್ಲೆಡ್ಜ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಡಿಕೆ ಫ್ಲೆಡ್ಜ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಗೋಡನ್ಗಳು ಕೂಡ ಅಲ್ಲಿ ಸಿಗಂತ ಅವಕಾಶಗಳಿದ್ದಾವೆ. ನಂತರ ತಿಪ್ಟೂರು ಕೂಡ ಕೊಬ್ಬರಿಗೆ ವಿಶೇಷವಾದ ರಾಜ್ಯದಲ್ಲಿ ಹೆಸರಿರ್ತಕ್ಕಂಥದ್ದು. ಆ ತಿಪ್ಟೂರು ನಗರದಲ್ಲೂ ಕೂಡ ನಮ್ಮ ಬೀರೇಶ್ವರ ಬ್ಯಾಂಕ್ ನ ಸ್ಥಾಪನೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ, ತೆಂಗು ಬೆಳೆಗಾರರಿಗೆ, ಅಡಿಕೆ ಮತ್ತು ಕೊಬ್ಬರಿ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಅಣ್ಣ ಸಾಹೇಬ್ ಮತ್ತು ಅಕ್ಕನವರಾದಂತ ಶಶಿ ಜೊಲ್ಲೆರವರಲ್ಲಿ ನಾನು ಮನವಿ ಮಾಡ್ಕೊಂತೇನೆ. ಈ ಒಂದು ತುಮಕೂರು ಜಿಲ್ಲೆನಲ್ಲಿ ಶಿರಾ, ತುಮಕೂರು, ಗುಬ್ಬಿ 3 ಇರೋದು ಬ್ರಾಂಚ್ ತುಮಕೂರು ಜಿಲ್ಲೆನಲ್ಲಿ. ಚೋಳೂರು ಮತ್ತು ತಿಪ್ಟೂರು ಮಾಡ್ಲಿ ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಸರ್, ಎಲ್ಲರಿಗೂ ನಮಸ್ಕಾರ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಿಂದ ಬಂದಿದ್ದೀನಿ. ನಾನು ಈ ಸಲಹಾ ಸಮಿತಿಯ ಸದಸ್ಯನು ಕೂಡ ಹೌದು. ಆ ನಗರದ ಕೌನ್ಸಿಲರ್ ಕೂಡ ಆಗಿದ್ದೀನಿ. ಭಾರತೀಯ ಜನತಾ ಪಕ್ಷದಿಂದ 5 ಬಾರಿ ನಾನು ಚುನಾಯಿತ ಪ್ರತಿನಿಧಿಯಾಗಿದ್ದೀನಿ. ಗುಬ್ಬಿ ನಗರದಲ್ಲಿ ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ. ಆದರೂ ಕೂಡ ನಮ್ಮ ಬೀರೇಶ್ವರ ಬ್ಯಾಂಕು ತುಂಬಾ ಕಾರ್ಯ ಚೆನ್ನಾಗಿ ನಡೆಸ್ತಾ ಇದೆ. ಬಡವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ ಅಲ್ಲಿನ ಒಂದು ಸಿಬ್ಬಂದಿ, ಮ್ಯಾನೇಜರು ಮತ್ತು ನಮ್ಮ ಗುರುದೇವ್ ಅವರನ್ನು ಕೂಡ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ. ಬೇರೆ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಇರೋ ತರ ಡಿಜಿಟಲ್ ಬೋರ್ಡ್ ನಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಹೆಚ್ಚು ಬಡ್ಡಿಯನ್ನು ಕೊಡ್ತಾ ಇದ್ದೀರಾ. ಸೀನಿಯರ್ ಸಿಟಿಜನ್ ಕೂಡ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಬಡ್ಡಿಯನ್ನು ಕೊಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಬ್ಯಾಂಕ್ನಲ್ಲಿ ಡಿಜಿಟಲ್ ಬೋರ್ಡ್ ಅನ್ನು ಅಳವಡಿಸಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ಕೂಡ ನಿನ್ನೆ ಮೊನ್ನೆಯಿಂದ ಪ್ರೇರಣಾ ಉತ್ಸವಕ್ಕೆ ನಮ್ಗೆ ಶಶಿಕಲಾ ಜೊಲ್ಲೆ ಮತ್ತು ಅಣ್ಣಾ ಸಾಹೇಬ್ರವರು ಪತ್ರ ಮುಖೇನ ನನಗೆ ಕರೆಸ್ಕೊಂಡ್ರು. ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾವು ರಾಣೆಬೆನ್ನೂರು ಬದ್ದಲ್ಲಿ ಹೇಳಿದ್ರಿ, ಗೋಲ್ಡ್ ಇಂಟ್ರೆಸ್ಟ್ ಕಮ್ಮಿ ಮಾಡ್ಬೇಕಂತ ಹೇಳಿದ್ರಿ. ಅದೇ ಪ್ರಕಾರ ಇವತ್ತು ಡಿಜಿಟಲ್ ಬೋರ್ಡ್ಗಳು ಮಾಡ್ಬೇಕಂತ ಹೇಳಿದ್ರಿ. ಮತ್ತು ಗುಬ್ಬಿ ಶಾಖೆಯವರಂತೂ ಕೋಕೋನಟ್ ಮತ್ತು ಅಡಿಕೆಗೆ ಪ್ಲೇಜ್ ಲೋನ್ ಕೊಡ್ಬೇಕಂತ ಹೇಳಿದ್ರಿ. ಇದರಲ್ಲಿ ನಾವು ಪ್ಲೇಜ್ ಲೋನ್ ಬೇಕಾದಷ್ಟು ಇನ್ನೂ ಹೊಸದಾಗಿ ಪ್ರಾರಂಭ ಮಾಡ್ಬೋದು. ನಮಗೆ ಯಾಕಂದ್ರೆ ಹೊಸ ಕ್ಷೇತ್ರ, ನಾವು ಪ್ಲೇಜ್ ಇಲ್ಲಿ ಬರೀ ಸಕ್ಕರೆ ಫ್ಯಾಕ್ಟ್ರಿ ಸಕ್ಕರೆ ಇರ್ಬೋದು ಅಥವಾ ಬೇರೆ ಬೇರೆ ಸೋಯಾಬೀನ್ ಅಂತ ಇಂತ ಮಾಡ್ತಿರ್ಬೋದು. ಈಗ ಅಡಿಕೆ ಮತ್ತು ಕೋಕೋ ಟ್ಯಾಂಗ್ ಇದು ನಮ್ಗೆ ಹೊಸದಾಗಿರೋದ್ರಿಂದ ನಾವು ಅದನ್ನ ಕೆಲವೇ ದಿವಸದಲ್ಲಿ ನಮ್ಮ ಸ್ಟಾಫ್ ಅನ್ನು ಕಳಿಸಿ ಅದನ್ನ ಸಜೆಷನ್ ಮಾಡಿ ತಮ್ಮ ಸಜೆಷನ್ ತಗೊಂಡು ಪ್ರಾರಂಭ ಮಾಡೋದಾದ್ರೆ ಮಾಡ್ಬೋದು ಅಂತ ಅನಿಸ್ತದ. ಆಮೇಲೆ ಹೊಸ ಬ್ರಾಂಚ್ ಕೂಡ